ನಮಸ್ತೆ ಎಲ್ಲರಿಗೂ. ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಭಾನುವಾರ 5 ಗಂಟೆಗೆ ಎದ್ದಿದ್ವಿ. ಏನು ವಿಶೇಷತೆ ಅಂದರೆ ನಮ್ಮ ಮಾವನ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಅಂದರೆ ನಮ್ಮ ಅಮ್ಮನ ಅಣ್ಣನ ಮನೇಲಿ. ಅದಕ್ಕೆ ಹೊರಟಿದ್ವಿ. ನಾನು ಅಮ್ಮ ಮಕ್ಕಳು 4 ಜನ ಹೊರಟಿದ್ವಿ. ಇದು ನಾನು ಉಟ್ಕೊಂಡಿದ್ದ ಸೀರೆ. ನಮ್ಮ ಅಮ್ಮಂದು ಆರೆಂಜ್ ಕಲರ್ ಸೀರೆ ಹಾಕ್ಕೊಂಡಿದ್ರು. ನಮ್ಮ ಅಮ್ಮಂದು ನನ್ನ ಮೈದುನ ಮದುವೆಗೆ ನಾವು ತಗೊಟ್ಟಿದ್ದು ಅದು ಸೀರೆ. ಇದು ಬಂದು ನಾನು ಸ್ಯಾರಿ ಅಂಗಡಿಲೇ ಕೆಲಸ ಮಾಡ್ತಿದ್ದೆ. ಆವಾಗ ಅಲ್ಲಿ ತೊಗೊಂಡಿದ್ದದು ಸ್ಯಾರಿ. 4,500 ಏನೋ ಆಗಿತ್ತು ಆ ಸ್ಯಾರಿಗೆ ಆವಾಗ. ಸಿಲ್ವರ್ ಜರೀಲಿ ಬರುತ್ತೆ ಅದು. ಆಮೇಲೆ ನಮ್ಮ ಮಾವನ ಮನೆ ಇನ್ನೊಂದೇನೆಂದರೆ ಸಿಕ್ಕಾಪಟ್ಟೆ ದೂರ, ಹತ್ರ ಇರಲಿಲ್ಲ. ನಾವು ಯಾವಾಗಲೂ ಆಟೋ ಇಲ್ಲ ಕಾರ್ ಬುಕ್ ಮಾಡಿಕೊಂಡೇ ಹೋಗ್ತಿದ್ದದ್ದು. ಸುಮಾರು ನಮ್ಮ ಮಾವನ ಮನೆಗೆ ಹೋಗಿ ನಾವು 2 ವರ್ಷ ಹತ್ತತ್ರ ಆಯಿತು ಅಂತ ಅಂದ್ಕೊತೀನಿ. ಹೋಗೇ ಇರಲಿಲ್ಲ. ಏನೋ ಒಂದು ರೀಸನಿಂದ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ನಮ್ಮ ಮಾವನ ಮಗ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ತಿದ್ದ. ಅದು ಬಂದು ಸ್ವಂತ ಮನೆ ಅವ್ರದ್ದು. 2 ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಡಬಲ್ ಬೆಡ್ರೂಮು ಹಾಲು ಕಿಚನ್ ಇದೆ. ಸೆಕೆಂಡ್ ಫ್ಲೋರಲ್ಲೂ ಸೇಮ್ ಕೆಳಗಡೆ ಯಾವ ಥರ ಇದೆಯೋ ಮೇಲ್ಗಡೆನೂ ಅದೇ ಥರನೇ ಇದೆ. ಅದು ಬಂದು ಕೆಳಗಡೆ ಅವನು ಅವನದು ಮದುವೆ ಆಗಿ 2 ವರ್ಷದ ಮೇಲಾಯಿತು. ಕೆಳಗಡೆ ಅವನು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆನೇ ಬಂದ. ಅದು ಸತ್ಯನಾರಾಯಣ ಸ್ವಾಮಿ ಬರ್ತಿರೋದು ಹೊಸ್ದಾಗಲ್ವ ಇವಾಗ. ಸೊ ಅದಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಹೋಗೋಣ ಅಂತ ಹೇಳ್ಬಿಟ್ಟು ಏನೋ ಅವನ ಆಸೆ. ಪೂಜೆ ಮಾಡಿಸ್ಕೊಂಡು ಬಂದ. ಚೆನ್ನಾಗೆಲ್ಲ ಆಲ್ಟ್ರೇಷನ್ ಎಲ್ಲ ಅದು ಲೀಸ್ಗೇನೋ ಕೊಟ್ಟಿದ್ರು. ಮೇಲ್ಗಡೆ ಎಲ್ಲರೂ ಇದ್ದರು. ನಮ್ಮ ಮಾವನ ಮಗಳು, ಅಳಿಯ, ಮಗ, ಸೊಸೆ ಎಲ್ಲ ಒಟ್ಟಿಗೆ ಇದ್ದಿದ್ದು. ಬಟ್ ಇವಾಗ ಅವರು ಕೆಳಗಡೆ ಬಂದರು. ಕೆಳಗಡೆಗೆ ಮನೆಗೇನೋ 10 ಲಕ್ಷಕ್ಕೇನೋ ಲೀಸ್ಗೇನೋ ಕೊಟ್ಟಿದ್ದರು. ಅದನ್ನು ಬಿಡಿಸ್ಕೊಂಡು ಇವಾಗ ಅವನೇ ಪೂಜೆ ಮಾಡಿಕೊಂಡು ಎಲ್ಲ ಫುಲ್ಲು ಆಲ್ಟ್ರೇಷನ್ ಎಲ್ಲ ಮಾಡಿಸಿ ಚೆನ್ನಾಗಿ ಮಾಡಿಸಿದ್ದಾನೆ. ಇಷ್ಟ ಆಯಿತು. ಸೊ ಅದಕ್ಕೆ ಇಲ್ಲಿಂದ ಬಸ್ಗಳಿದೆ. 2-3 ಬಸ್ ಹತ್ತಿ ಇಳಿಬೇಕು. ಮತ್ತು ಅಲ್ಲಿಂದ ಇಳಿದ್ರೂ ಮತ್ತು ಆಟೋ ಮಾಡ್ಕೊಂಡೇ ಹೋಗ್ಬೇಕು. ಅದ್ರ ಬದಲು ನಾವು ಯಾವಾಗಲೂ ಹೋಗೋದೇ ಇಲ್ಲ. ಹೋದರೆ ಆಟೋದಲ್ಲಿ, ಕಾರಲ್ಲೇ ಹೋಗೋದು. ಅದಕ್ಕೆ ಆಟೋನೇ ಬುಕ್ ಮಾಡಿದೆ. ಸ್ವಲ್ಪ ಕಾರು ಜಾಸ್ತಿನೇ ತೋರಿಸ್ತು. ಸರಿ ಆಟೋನೇ ಬುಕ್ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಆಟೋನೇ ಬುಕ್ ಮಾಡಿದೆ. ನಾವು ಹೋಗೋಷ್ಟೊತ್ತಿಗಾಗಲೇ ಬಿಸಿಲು ಬಂದ್ಬಿಟ್ಟಿತ್ತು. 8 ಗಂಟೆಗೆ ಪೂಜೆ ಇದೆ, ಬೇಗ ಬನ್ನಿ ಅಂತ ಹೇಳಿದರು. ಮತ್ತು ಇನ್ನೊಂದು ಇನ್ವಿಟೇಷನ್ ಬೇರೆ ಕಳಿಸಿದ್ದ ಅವನು. ನಮ್ಮ ಮಾವನ ಮಗ ನನಗಿಂತ ಇನ್ನೂ 3 ತಿಂಗಳು ಚಿಕ್ಕವನೇನೆ ಅವನು. ಆಮೇಲೆ ಆ ಕಡೆ ಎಲ್ಲ ಇದೇ ಥರ ಕಾಡು ಥರನೇ ಇರೋದು. ಆಮೇಲೆ ಹೋದ್ವಿ. ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಲು ಉಕ್ಕಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಲು ಉಕ್ಕಿಸ್ಬಿಟ್ಟಿದ್ರು. ಎಷ್ಟು ಚೆನ್ನಾಗಿ ನಮ್ಮ ಮಾವನ ಮಗಳು ಇದೆಲ್ಲ ರೆಡಿ ಮಾಡಿರೋದು. ಎಲ್ಲ ರೆಡಿ ಮಾಡಿ ಹಾಲೆಲ್ಲ ಉಕ್ಕಿಸಿ ಎಲ್ಲ ಮಾಡಿದರು. ಆಮೇಲೆ ನಮ್ಮಮ್ಮ ಹೋಗಿದ ತಕ್ಷಣ ಇದು ದೇವ್ರ ಮನೆ ಅವರು ಮಾಡಿಸಿರೋದು. ನಮ್ಮಮ್ಮ ಪೂಜೆ ಮಾಡಿದ್ರು. ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದ್ರು. ಚೆನ್ನಾಗಿ ಮಾಡಿಸಿದ್ದಾನೆ. ಸುಮಾರು ಒಂದು 6-7 ಲಕ್ಷ ರೂಪಾಯಿ ಮೇಲೇ ಖರ್ಚಾಗಿದೆ. ಚೆನ್ನಾಗಿ ಮಾಡಿಸಿದ್ದಾನೆ. ಮೊದಲು ಚೆನ್ನಾಗೇ ಇತ್ತು ಮನೆ. ಅವರು ಇಷ್ಟ ಏನೋ ಇನ್ನೂ ಚೆನ್ನಾಗೆಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಿಸಿದ್ದಾನೆ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಆಮೇಲೆ ಟಿಫನ್ಗೆ ಕ್ಯಾಟ್ರಿಂಗ್ ವಹಿಸ್ಬಿಟ್ಟಿದ್ರು. ಕೇಸರಿ ಬಾತು, ಉಪ್ಪಿಟ್ಟು ಮಾಡಿಸಿದ್ರು. ಚೆನ್ನಾಗಿತ್ತು ಸಾಫ್ಟಾಗಿ. ತಿಂದ್ವಿ. ಟಿಫನ್ ಎಲ್ಲ ತಿಂದಾದಮೇಲೆ ಮಾಮೂಲಿ ಇರುತ್ತಲ್ವ ಎಲ್ಲ ಕೂತಿದ್ವಿ. ಇವ್ರು ಬಂದು ನಮ್ಮ ಮಾವನ್ನ ಅಳಿಯ ಆಗಬೇಕು. ಆಮೇಲೆ ನೆಕ್ಸ್ಟು ಒಳಗಡೆ ಸತ್ಯನಾರಾಯಣ ಸ್ವಾಮಿಗೆ ಎಲ್ಲ ರೆಡಿ ಮಾಡ್ತಿದ್ರು ಪೂಜೆಗೆ. ಎಲ್ಲ ರೆಡಿ, ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಇಲ್ಲಿ ಒಳಗಡೆ ಕಾಣಿಸ್ತಿದ್ದಲ್ಲ ಅವನೇ ನಮ್ಮ ಮಾವನ ಮಗ. ಇದು ಬಂದು ಲೆಫ್ಟಿಗೆ ಒಂದು ರೂಮ್ ಇದೆ, ರೈಟ್ಗೊಂದು ರೂಮ್ ಇದೆ. ಎಂಟ್ರೆನ್ಸಿಂದ ಎದುರುಗಡೆನೇ ಓಪನ್ ಕಿಚನ್ ಇದೆ. ಇದು ನಮ್ಮ ಮಾವನ ಸೊಸೆಯವರ ಅಮ್ಮ, ಅಂದರೆ ನಮ್ಮ ಮಾವನ ಬೀಗ್ತಿ. ಇದು ಪೂಜೆಗೆಲ್ಲ ರೆಡಿ ಮಾಡ್ತಿದ್ರು. ನಾನು ಎಷ್ಟೊತ್ತಿಗೆಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ ಅಂತ ಬಂದ್ವಿ. ಇವ್ರು ಬಂದು ನಮ್ಮ ಮಾವ, ನಮ್ಮ ಅಮ್ಮನ ಅಣ್ಣ. ಇವಳು ಟಿಫನ್ ತಿಂತಿರೋಳು ನಮ್ಮ ಮಾವನ ಮಗಳು. ಟಿಫನ್ ತಿನ್ನೋರೆಲ್ಲ ತಿಂದಿದ್ರು. ತಿಂದೇ ಇರೋರು ಅಂತ ಅಂದರೆ ಪೂಜೆಗೆ ಕೂತ್ಕೊಳ್ಳೋರು ಮಾತ್ರ ಟಿಫನ್ ತಿಂದಿರಲಿಲ್ಲ. ಆಮೇಲೆ ಅವಳು ಟಿಫನ್ ತಿಂತಿದ್ಲು. ನಾವು ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಇವ್ರು ಬಂದು ನಮ್ಮ ಅತ್ತೆ ತಂಗಿ. ಮೈಸೂರಿಗೆ ಹೋದಾಗ ನೋಡಿದ್ರಿ, ಮೈಸೂರಿಗೆ ಹೋಗಿದ್ದ ವಿಡಿಯೋದಲ್ಲಿ.
ಆಮೇಲೆ ಇದು ಬಂದು ಪ್ರಸಾದ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿದರು, 500 ಕೊಟ್ಟಿದ್ದರು. ಫ್ರೂಟ್ಸ್ ಎಲ್ಲನೂ ಕಟ್ ಮಾಡಿ ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಒಬ್ಬರು ಬಾಳೆಹಣ್ಣು, ಒಬ್ಬರು ಆ್ಯಪಲ್ಲು, ಒಬ್ಬರು ದಾಳಿಂಬೆ ಹಣ್ಣು ಇಟ್ಕೊಂಡು ಎಲ್ಲ ಕಟ್ ಮಾಡ್ತಿದ್ವಿ ಸಣ್ಣದಾಗಿ. ನಾನು ದಾಳಿಂಬೆ ಹಣ್ಣು ಬಿಡಿಸ್ತಿದ್ದೆ. ಸ್ವಸ್ತಿ ಪುಣ್ಯಾಹ ಸಮೃದ್ಧಿರಸ್ತುಃ ನಮೋ ದಾತೃ ನಮೋ ತಾಪೋಹ ದೇವಿ ಬಂದು ಆಪದಂತು ವೇಗದೇಹ ತಾಪೋಹ ದೇವಿ ಬಂದು ಆಪದಂತು ವೇಗದೇಹ ತಾಪೋಹ ದೇವಿ ಬಂದು ಮಲಾಯಿತಿ ಯಶಸೇಹ ನದ್ಯಾಯಾಯ ಭೂರ್ಭೂರ್ಭುವಂ ಅಮೃತಾಭಿಷೇಕೋ ಪೂಜೆ 8 ಗಂಟೆಗೆ ಅಂತ ಹೇಳಿದರು. 8 ಗಂಟೆಗೆ ಇನ್ನೂ ರೆಡಿನೇ ಮಾಡಿರಲಿಲ್ಲ, 500 ಬಂದಿರಲಿಲ್ಲ. ನಾವು ಹೋದಾಗ ಅಲ್ಲೇ 7 ಗಂಟೆನೋ 7:15 ಆಗಿತ್ತು. ನಮ್ಮ ಅತ್ತೆ ಹೋಗಿದ ತಕ್ಷಣ ಕಾಫಿ ಮಾಡಿಕೊಟ್ರು, ಕುಡಿದ್ವಿ. ಆಮೇಲೆ ಟಿಫನ್ನು ತಿಂದ್ವಿ. ಎಲ್ಲ ತಿಂದಾಯಿತು. ಆಮೇಲೆ ಬಂದಿದ್ದು 500 ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಆಯಿತು. 11 ಗಂಟೆ ಮೇಲೆ ಆಯಿತು ಅಂತ ಅನಿಸುತ್ತೆ. ಕ್ಷೀರೇಣ ತೀರ್ಥಾನಾಂ ಸಮರ್ಪಯಾಮಿ ತೀರ್ಥಾನಾಂ ಸಮರ್ಪಯಾಮಿ ಕ್ಷೀರೇಣ ತಪಯಾಮಿ ತೀರ್ಥಾನ ಆಗಿದೆ ತೀರ್ಥಾನಾಂ ಸಮರ್ಪಯಾಮಿ. ನಿಂಗೆ ಹಿಂಗೆ ಹೇಳ್ತೇನೆ, ತೀರ್ಥಾನಾಂ ಸಮರ್ಪಯಾಮಿ ತೀರ್ಥಾನ ಮಾಡಿಸಿದ್ರೆ ಮಾಡಿಸ್ತೀವಿ, ಇಲ್ಲ ತೀರ್ಥಾನಾಂ ಸಮರ್ಪಯಾಮಿ ತೀರ್ಥಾನ ಅಂತಾರೆ. ಹಾಕಿ ಬುಕ್ಸ್ ಎಲ್ಲ ನಂಗೆ ಬುಕ್ಸ್ಬಿಡಿ. ತೀರ್ಥಾನಾಂ ಸಮರ್ಪಯಾಮಿ ತೀರ್ಥಾನಂತರೆ ಶುದ್ಧೋದಕಸ್ಥಾನಂ ಸಮರ್ಪಯಾಮಿ. अधिक्रामणोः कातं विष्णोः शिवाजिनः सुरभिनोपकारो प्रायोगं सदाः कर्तुः नदिस्थानहं समर्पयामि. शुद्धदिक्रामणोः कातं विष्णोः शिवाजिनः सुरभिनोपकारो प्रायोगं सदाः कर्तुः नदिस्थानहं समर्पयामि. शुक्रमसे ज्योतिर्ज्योतिर्देव पवित्रेण वसो सूर्यस्य राज्यस्थान. ಆಮೇಲೆ ವಿಗ್ರಹಗಳನ್ನೆಲ್ಲ ಇಟ್ಟು ಹಾಲು ಮತ್ತು ಮೊಸರು, ಸಕ್ಕರೆ ಮತ್ತು ಜೇನುತುಪ್ಪ ಮತ್ತು ನಾವೆಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಟ್ಟಿದ್ವಲ್ಲ ಸ್ಮಾಲ್ ಪೀಸಾಗಿ, ಅದರಿಂದ ಎಲ್ಲ ಅಭಿಷೇಕ ಎಲ್ಲ ಮಾಡಿಸ್ತಿದ್ರು. ಇದು ನಮ್ಮ ಅತ್ತೆ, ನಮ್ಮ ಮಾವನ ಹೆಂಡ್ತಿ ಎಲ್ಲ ಇಬ್ಬರೂ ಪೂಜೆಗೆ ಕುಣಿಸಿದ್ರು. ಪೂಜೆ ಎಲ್ಲ ಚೆನ್ನಾಗೇ ಆಯಿತು. ಆಮೇಲೆ ಫಸ್ಟು ಪೂಜೆ ಎಲ್ಲ ಮಾಡಿ ಎಲ್ಲ ಇದು ಮಾಡಿದ್ರು, ಅಲಂಕಾರ ಮಾಡಿ. ಆಮೇಲೆ ನೆಕ್ಸ್ಟು ಹೋಮ ಎಲ್ಲ ಸುಡಿಸಿ ಹೋಮ ಮಾಡಿದ್ರು. ಹೋಮ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕತೆ ಓದಿದ್ರು. ಪೂಜೆ ಆಗಿದ ತಕ್ಷಣ ಫಸ್ಟು ಹೋಮ ಮಾಡಿಬಿಟ್ಟು ಆಮೇಲೆ ಫಸ್ಟು ಕತೆ ಮಾಡಿಬಿಟ್ಟು ಆಮೇಲೆ ಹೋಮ ಸುಡಿಸಿದ್ರೆ ಆಗ್ತಿತ್ತು. ಫಸ್ಟು ಪೂರ್ತಿ ಹೋಮ ಮಾಡಿಬಿಟ್ಟು ಆಮೇಲೆ ಕತೆ ಮಾಡಿದ್ರು. ಕಣ್ಣೆಲ್ಲ ಉರಿತಿತ್ತು, ಕೂತ್ಕೊಂಡು ಕೇಳೋಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿ. ಆಮೇಲೆ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದರು. जगनं पूजयामि. सत्याधीशाय नमः. गुरुं पूजयामि. सत्यरूपाय नमः. बुद्धं पूजयामि. सत्यसेव्याय नमः. जगनं पूजयामि. सत्यवटवे नमः. कटिं पूजयामि. सत्योदराय नमः. उदरं पूजयामि. सत्यधर्माय नमः. हृदयं पूजयामि. पत्रं समर्पयामि. ओं सत्यात्मने नमः. जाजीपुष्पं समर्पयामि. सत्यनिधये नमः. चंपका पुष्पं समर्पयामि. ओम सत्या संकल्पाय नमः. समर्पयामि. सत्याधीशाय नमः. ಪೂಜೆ ಎಲ್ಲ ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು, ಚೆನ್ನಾಗೇ ಮಾಡಿದರು 500. ಇಷ್ಟು ಅಲಂಕಾರ ಮಾಡಿದ್ದು ಈ ಥರ ಇತ್ತು. ಪೂಜೆ ಎಲ್ಲ ಮಾಡಿಸಿದ್ರು. ಆಮೇಲೆ ಹೋಮ ಸುಡಿಸ್ಬೇಕಿದ್ರೆ ನಮ್ಮ ಮಾವನ ಮಗನೂ ಸೊಸೆನೂ ಕೂತ್ಕೊಂಡ್ರು. ಎಲ್ಲ ಮಂಗಳಾರತಿ ಎಲ್ಲ ಮಹಾಮಂಗಳಾರತಿ ಬಂದು ಲಾಸ್ಟಲ್ಲಿ ಆಗಿದ್ದು. ಇದು ಪೂಜೆದು ಮಂಗಳಾರತಿ ಎಲ್ಲ ಮಾಡಿದ್ರು. ಆಮೇಲೆ
ಮುತ್ತೈದೆಯರ ಕೈಲಿ ಹೋಮಗೆ ಅದನ್ನೆಲ್ಲ ಹಾಕಿ ಪೂಜೆ ಮಾಡಿಸಿ ಇಲ್ಲಿ ಮಾಡ್ತಿದ್ದಾರೆ ನೋಡಿ. ಇವ್ರು ಬಂದು ನಮ್ಮ ಮಾವನ ಬೀಗರು, ಅಂದರೆ ಹೆಣ್ಣು ಕೊಟ್ಟ ಅತ್ತೆ ನಮ್ಮ ಮಾವನ ಮಗನಿಗೆ. ಅವರು ಹೋಮಕ್ಕೆಲ್ಲ ಕುಂಡಕ್ಕೆಲ್ಲ ಪೂಜೆ ಮಾಡಿ ಅದರೊಳಗಡೆ ಹಾಕ್ಸಿ ಮುತ್ತೈದೆಯರ ಕೈಲೇನೋ ಹಾಕಿಸ್ತಾರಂತೆ. ಅದು ನಂಗೆ ಗೊತ್ತಿರಲಿಲ್ಲ. ಇದೇ ಫಸ್ಟು ನೋಡಿದ್ದು ನಾನು. ಆಮೇಲೆ ಪೂಜೆ ಎಲ್ಲ ಆಮೇಲೆ ಮಗ ಸೊಸೆ ಇಬ್ಬರು ಸೇರಿ ಮಾಡಿದ್ರು ಹೋಮಕ್ಕೆ. ಚೆನ್ನಾಗೇ ಮಾಡಿದರು ಒಟ್ಟಿನಲ್ಲಿ. ತುಂಬ ಖುಷಿಯಾಯಿತು. ನಾವು ಹೋಗಿ 2 ವರ್ಷ ಆಗಿತ್ತು ನಮ್ಮ ಮಾವನ ಮನೆಗೆ, ಹೋಗೇ ಇರಲಿಲ್ಲ. ಅದೇ ಹೇಳಲ್ವಾ, ಏನೋ ಒಂದೊಂದು ರೀಸನ್ಗೆ ಮಕ್ಮುನ್ಸು ಬೇಜಾರು, ಅದರಿಂದ ಹೋಗಿರಲಿಲ್ಲ. ನಾವು ಏನೂ ಮಾಡಿರಲಿಲ್ಲ, ನಾವು ಏನಕ್ಕೂ ಕರೆದಿರಲಿಲ್ಲ, ಅವರು ಏನಕ್ಕೂ ಕರೆದಿರಲಿಲ್ಲ. ಏನೋ ಒಂದು ಮನಸ್ತಾಪ ಬೇಜಾರಿಂದ ನಾವು ಹೋಗಿರಲಿಲ್ಲ, ಅವರು ಬಂದಿರಲಿಲ್ಲ. ಇನ್ನೇನು ಜಗಳ ಡ್ಯೂಟಿ ಅಂತೂ ಏನೂ ಇಲ್ಲ, ಒಂಥರ ಏನೋ ಮನ್ಸಿಗೆ ಬೇಜಾರು ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ. ಯಾರು ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಬರೀ ಪೂಜೆ ಮಾಡ್ತಿರೋದು, ಹೋಮ ಮಾಡ್ತಿರೋದನ್ನೇ ವಿಡಿಯೋ ಮಾಡಿದ್ದಾಳೆ, ಇವಳು ಮಾತಾಡ್ತಿರೋದೇ ಕಮ್ಮಿ ಅಂತ ಅಂದ್ಬಿಟ್ಟು, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಎಲ್ಲ ಚೆನ್ನಾಗಾಯಿತು. ಮತ್ತು ನಾನು ಆಗಲೇ ಹೇಳ್ತಿದ್ನಲ್ಲ, ಇದು ಬಂದು ಹೋಮಕ್ಕೆ ಇದು ಮಾಡಿ ಪೂಜೆ ಮಾಡಿ ನಮ್ಮ ಮಾವನ ಸೊಸೆ ಕೈಲಿ ಪೂಜೆ ಮಾಡಿಸಿ, ಮತ್ತು ನಮ್ಮ ಅತ್ತೆನೂ ಪೂಜೆ ಮಾಡಿದ್ರು. ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಆಮೇಲೆ ಎಲ್ಲರೂ ಸೇರಿಕೊಂಡು 4 ಜನನೂ ಹೋಮದ ಕುಂಡದೊಳಗಡೆ ಅದನ್ನು ಬಟ್ಟೆನ ಕಟ್ಟಬಾರ್ದು ಅಂತ ಹೇಳಿದ್ರು. ಸುಮ್ಮನೆ ಹಂಗೆ ಅದನ್ನೆಲ್ಲ ಕ್ಲೋಸ್ ಮಾಡಿ ಅದರೊಳಗಡೆ ಹಾಕಿದ್ರು. ಎಲ್ಲ ಒಟ್ಟಿನಲ್ಲಿ ಚೆನ್ನಾಗಿತ್ತು. ತುಂಬ ಖುಷಿಯಾಯಿತು. ಅದೇ ಹೇಳಿದ್ನಲ್ಲ, 2 ವರ್ಷ ಆಗಿತ್ತು. ತುಂಬ ನಾವು ಹೋಗೇ ಇರಲಿಲ್ಲ ಅಲ್ಲಿಗೆ. ಅವರು ಫೋನು ಕೂಡ ಇರಲಿಲ್ಲ, ಅಟ್ಯಾಚ್ಮೆಂಟೇ ಇರಲಿಲ್ಲ. ಅವ್ರ ಪಾಡಿಗೆ ಅವರು ಇದ್ದರು, ನಮ್ಮ ಪಾಡಿಗೆ ನಾವಿದ್ವಿ. ಅದೇ ಹೇಳಿದ್ನಲ್ಲ, ನಮ್ಮ ಊರಲ್ಲಿ ಈಗ ನಮ್ಮ ಅತ್ತೆ ಮಾವನೂ ಕೂಡ ಅವರು ಮಾತಾಡಿಸ್ತಿಲ್ಲ. ಏನೋ ಒಂದು ರೀಸನಿಂದ ನಮಗೂ ಅವ್ರಿಗೂ ಸ್ವಲ್ಪ ಬೇಜಾರಾಗಿ ತುಂಬ ಇದಾಗ್ಬಿಟ್ಟಿತ್ತು. ಯಾರಂದರೆ ಯಾರೂ ಇರಲಿಲ್ಲ. ನನ್ನ ವೀಡಿಯೋ ರೆಗ್ಯುಲರಾಗಿ ನೋಡ್ತಿರೋರಿಗೆಲ್ಲ ಗೊತ್ತೇ ಇರುತ್ತೆ. ಒಂದೊಂದ್ಸಲಿ ಎಷ್ಟು ಮನ್ಸಿಗೆ ಬೇಜಾರಾಗ್ಬಿಡ್ತಿತ್ತು ಅಂತ ಅಂದರೆ, ಏನಪ್ಪ ಏನು ಸಂಪಾದನೆ ಮಾಡಿ ಏನು ಪ್ರಯೋಜನ ಬಂತು? ಇವಾಗ ಸಂಪಾದನೆ ಮಾಡೋಕ್ಕೆ ಅಂತ ನಿಂತರೆ ಗಟ್ಟಿ ನಿರ್ಧಾರ ಮಾಡಿ ಹೆಂಗಾದರೂ ಕಷ್ಟಪಟ್ಟು ಸಂಪಾದನೆ ಮಾಡ್ಬೋದು. ಬಟ್ ಜನನ ನಿಜವಾಗ್ಲೂ ಸಂಪಾದನೆ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ. ಅಷ್ಟು ಕಷ್ಟ. ದುಡ್ಡು ಹೆಂಗಾದರೂ ಕಷ್ಟಪಟ್ಟು ಸಂಪಾದನೆ ಮಾಡ್ಬೋದು, ಜನಗಳನ್ನ ನಿಜವಾಗ್ಲೂ ಸಂಪಾದನೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದೇ ಬೇಜಾರಾಗಿದ್ದು, ಅಯ್ಯೋ ನಾನು ಸಂಪಾದನೆ ಮಾಡೋಕ್ಕೆ ನಿಂತಿದ್ದೀನಿ, ಬಟ್ ಜನನೇ ಇಲ್ವಲ್ಲ, ಏನು ಪ್ರಯೋಜನ ಸಂಪಾದನೆ ಮಾಡಿ ಅಂತ ಅಷ್ಟು ಒಂದು ಸತಿ ಮನಸ್ಸಿಗೆ ಹರ್ಟ್ ಮಾಡ್ಕೋತಿದ್ವಿ. ನಮ್ಮ ಅಮ್ಮಂಗೂ ಕೂಡ ತುಂಬ ಒಂದೊಂದು ಸಲ ಬೇಜಾರಾಗೋದು, ನಮ್ಮ ಅಪ್ಪನ ಮನೆಯೇ ಇಲ್ವಲ್ಲ ನನಗೆ, ಹಂಗೆ ಹಿಂಗೆ. ಮುಪ್ಪಾದ್ರೂ ಅಪ್ಪನ ಮನೆಯನ್ನು ನೆನಪು, ಅಪ್ಪನ ಮನೆಯನ್ನು ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ನನಗೂ ಕೂಡ ನಮ್ಮ ಮಾವನ ಮನೆ ಥರ ಇರಲಿಲ್ಲ, ನಮ್ಮ ಅಪ್ಪನ ಮನೆ ಥರನೇ ಇತ್ತು ನನಗೂ ಕೂಡ ಅದು. ನಮ್ಮ ಅತ್ತೆನೂ ಅಷ್ಟೇ, ನಮ್ಮ ಮಾವನ ಮಕ್ಕಳು ಅಷ್ಟೇ, ಜೊತೆಲೇ ತಿಂದು ಉಂಡು ಜೊತೆಲೇ ಚಿಕ್ಕದ್ರಿಂದ ಆಡಿ ಬೆಳೆದಿದ್ದು ನಾವು. ನಮ್ಮ ಮಾವನ ಮಗಳು ನಾವೆಲ್ಲ ಒಂದೇ ತಟ್ಟೆಲಿ ಅನ್ನ ತಿಂದು
ಒಂದೇ ಜಾಗದಲ್ಲಿ ಮಲಗಿ ಎಲ್ಲ ಆಟ ಆಡ್ಕೊಂಡು ಬೆಳೆದವರು. ಏನೋ ಒಂದು ಸಿಲ್ಲಿ ರೀಸನಿಂದ ಎಲ್ಲರೂ ಮಕ್ಮುನ್ಸಾಗಿ ಮಾತಾಡಿಸ್ತಿರ್ಲಿಲ್ಲ. ಇವಾಗ ಏನೂ ಇಲ್ಲ, ಎಲ್ಲ ಚೆನ್ನಾಗಾದರೂ ನನಗೆ ಅದೇ ಖುಷಿ. ದೇವರು ಒಂದೇ ಸಲ ಯಾವ ಥರ ಕಣ್ಬಿಟ್ಟ ಅಂತ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಎಲ್ಲ ಕಡೆನೂ ಒಂದೇ ಸಲ ಕಣ್ಬಿಟ್ಬಿಟ್ಟ ದೇವರು. ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರನ್ನು ಕುರಿತು ವಿಶ್ವಾಸದಲ್ಲಿ ಹೀಗೆ ಹೇಳುತ್ತಾರೆ, ಎಲೈ ವರ್ತಕರೇ, ದೈವದಿಂದ ದೈವ ಎತ್ತನಿಂದ ನಿಮಗೆ ಈ ದುಃಖವು ಪ್ರಾಪ್ತವಾಯಿತು, ಇನ್ನು ನೀವು ಭಯಪಡಬೇಕಿದ್ದಿಲ್ಲವೆಂದು ಹೇಳಿ ಅವರ ಸಂಕೋಲಗಳನ್ನು ತ್ಯಜಿಸಿ ವಸ್ತ್ರ ಆಭರಣಗಳಿಂದ ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮನ ಕುರಿತು ತೆರಳುತ್ತಾನೆ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿಯು ವೇಷಧಾರಿಯಾಗಿ ಬಂದು, ಎಲೈ ವರ್ತಕನೇ, ನಿನ್ನ ಹಡಗನಲ್ಲಿ ಏನು ಎಂದು ಕೇಳುತ್ತಾನೆ. ತನ್ಮದಾದ ವರ್ತಕರು, ಹೀಯಾಳಿಸೋಸ್ಕರ ಕೇಳುತ್ತೀಯ ಹಾಸ್ಯದಿಂದಲೂ, ಎಲೈ ಸನ್ಯಾಸಿಯೇ, ನೀನು ಏತಕ್ಕೆ ಕೇಳುವೆ? ಹಣವಿರುವುದು ಎಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳುವೆಯೋ? ನಮ್ಮ ಹಡಗಿನಲ್ಲಿ ಎಲೆಬಳ್ಳಿಗಳುಂಟು ಮಾತ್ರ, ಮತ್ತೇನೂ ಇಲ್ಲ ಎಂದು ಹೇಳುತ್ತಾರೆ. ಈ ರೀತಿ ನುಡಿದ ಅಸತ್ಯವಾದವನ್ನು ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋಗುತ್ತಾನೆ. ವರ್ತಕರು ಸ್ವಲ್ಪ ದೂರ ಹೋಗುವ ಪ್ರಯಾಣ ಮಾಡಿ ಸಮುದ್ರ ದರದಲ್ಲಿದ್ದ ಸೇವಕ ಮೇಲೆ ನಿತ್ಯ ಕರ್ಮವನ್ನು ಮಾಡಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆಬಳ್ಳಿಗಳನ್ನು ಕಂಡು ವರ್ತಕರು ಇಲ್ಲೂ ಮಾಡಿ ಆ ಕಡೆ ದೇವ್ರ ಮನೆಗೂ ಆಗ್ಬೇಕು. ಇದು ಮಾಡಿ ಫಸ್ಟ್ ಆಮೇಲೆ ಅಲ್ಲೂ ಮಾಡ್ಬೇಕು. ಓಂ ಸಂತುಷ್ಟಂ ಧನೋಭಯಂ ತಮಾಕೃತಮಸ್ತಭ್ಯಂ ದತ್ತಾ ಮರಣಚ್ಚ ವಂದ್ಯೋ ಭಯಂ ಪರಾಜದಾಥೋ ಆಪನೆಯದಂಥಂ ಹಿರಣ್ಯಪಾತ್ರಮದೋ ಒಂದೇ ಸಲ ಕಂಡುಬಿಟ್ರು ಅಂತ ಅಂದರೆ ಈ ಕಡೆ ನಮ್ಮ ಯಜಮಾನ್ರು ಮನೇಲೂ ಯಾರು ಏನೋ ಒಂದು ಕಾರಣದಿಂದ ಬೇಜಾರಾಗಿತ್ತು ಎಲ್ಲರಿಗೂ. ನಮಗೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಯಾರೂ ಬೇಡ ಏನೂ ಬೇಡ ಅಂತ ಅನ್ನೋಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಬಿಟ್ಟಿದ್ವಿ. ಅದೇ ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸುಮ್ಮನಿರಬೇಕು. ಆಮೇಲೆ ಫಸ್ಟು ಹೋಮ ಎಲ್ಲ ಮಾಡಿ ಆಮೇಲೆ ಕತೆ ಸ್ಟಾರ್ಟ್ ಮಾಡಿದ್ರು. ಕತೆ ಎಲ್ಲ ಮಾಡಾದ್ಮೇಲೆ ಮಹಾಮಂಗಳಾರತಿನೂ ಮಾಡಿ ಎಲ್ಲ ಮುಗಿಸಿದ್ರು. ಚೆನ್ನಾಗಾಯಿತು. ಪೂಜೆ ಮಾತ್ರ ಎಲ್ಲ ಚೆನ್ನಾಗಾಯಿತು. ತುಂಬ ಖುಷಿಯಾಯಿತು. ಎಷ್ಟೋ ವರ್ಷಗಳ ಮೇಲೆ ಹೋಗಿದ್ವಿ. ತುಂಬ ಖುಷಿಯಾಯಿತು. ಎಲ್ಲ ಚೆನ್ನಾಗಾಯಿತು. ಒಳ್ಳೆಯದಾಗಲಿ, ಒಳ್ಳೆ ಜೀವನ ಸ್ಟಾರ್ಟ್ ಮಾಡ್ತಿದ್ದಾನೆ. ಎಲ್ಲ ಚೆನ್ನಾಗಿ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಆಮೇಲೆ ನೆಕ್ಸ್ಟು ಮಹಾಮಂಗಳಾರತಿನೂ ಕೊಟ್ಟರು. ಆಮೇಲೆ ಹೂವು ಕೊಟ್ಟರು. ಅದು ದೇವ್ರ ಹತ್ರ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಒಟ್ಟಿನಲ್ಲಿ ಮನೇನೂ ಚೆನ್ನಾಗೇ ಇತ್ತು. ಆಮೇಲೆ ನಾನು ನಿಂತಿದ್ದೀನಿ ನೋಡಿ. ಆಮೇಲೆ ಹೋಗಿದ ತಕ್ಷಣ ನನಗೆ ದಿಂಡು ಏನು ಸಿಕ್ಕಾಪಟ್ಟೆ ದಿಂಡುಗಳು ತಂದಿದ್ರು. ಆಮೇಲೆ ಮತ್ತೆ ದಿಂಡು ಕೊಡ್ತು. ಹೋಗಿದ ತಕ್ಷಣ ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ಮುಡ್ಕೊಂಡೆ. ಏನಾದರೂ ಇರಲಿ, ಎಂತಾದರೂ ಇರಲಿ, ತಲೆಗೆ ಹೂವು ಒಂದಿಲ್ಲ ಅಂದರೆ ಫುಲ್ ಫಿನಿಶ್ ಆಗೋದೇ ಇಲ್ಲ. ಇದೊಂದು ಕ್ಲಿಪ್ ತಗೊಂಡೆ. ಚೆನ್ನಾಗೈತೆ. ಚೆನ್ನಾಗಿ ರೆಡಿ ಮಾಡಿದರು. ಆಮೇಲೆ ನೆಕ್ಸ್ಟು ಇದೇನೋ ಗಂಡಸ್ರಿಗೇನೋ ಶಲ್ಯ ಥರ ಹಾಕಿ ಇದು ಮಾಡಿದ್ರು. ಆಮೇಲೆ ನಮ್ಮ ಅತ್ತೆಗೆ ಅರಿಶಿನ ಕುಂಕುಮ ಥರ ಅದೇನೋ ಮಡ್ಲಕ್ಕಿ ಥರ ಕೊಟ್ಟರು, ಬ್ಲೌಸ್ ಪೀಸ್ ಅದೆಲ್ಲ ಚೆನ್ನಾಗೇ ಮಾಡಿಸಿದ್ರು. ಅದು ಹಿಂದೆ ನಿಂತಿರೋದು ಆಗಲೇ ಹೇಳಿದ್ರಲ್ಲ, ನಮ್ಮ ಮಾವನ ಮಗ ಮತ್ತು ಸೊಸೆ. ಕೆಳಗಡೆ ಬಂದು ಮಗ ಸೊಸೆ ಇರ್ತಾರೆ, ಮೇಲ್ಗಡೆ ಮಗಳು ಅಳಿಯ ಇರ್ತಾರೆ.
ನಮ್ಮ ಅತ್ತೆ ಮಾವ ಇಲ್ಲೂ ಇರ್ತಾರೆ ಅಲ್ಲೂ ಇರ್ತಾರೆ. ಚೆನ್ನಾಗಿತ್ತು ಒಟ್ಟಿನಲ್ಲಿ ಎಲ್ಲ ತುಂಬ ಖುಷಿಯಾಯಿತು, ನಿಜವಾಗ್ಲೂ ತುಂಬ ಖುಷಿಯಾಯಿತು. ಸುಮ್ಮನೆ ಬಾಯಿ ಮಾತು ನಾನು ಹೇಳ್ತಾ ಇಲ್ಲ, ತುಂಬ ಖುಷಿಯಾಯಿತು. ಎಷ್ಟು ವರ್ಷಗಳ ಮೇಲೆ ದೇವರು ನಿಜವಾಗ್ಲೂ ಎಲ್ಲರನ್ನೂ ಹೆಂಗೆ ಕಿತ್ತಾಕ್ಬಿಟ್ಟ ಅಂದರೆ ಎಲ್ಲರನ್ನೂ ಹಿಂದಿಂದಲೇ ಒಬ್ಬೊಬ್ರನ್ನ ತುಂಬ ದೂರ ಮಾಡಿಬಿಟ್ಟ. ಆದ್ರೂ ಏನು ಮಾಡೋದು ಬಿಡು, ಬೇರೆಯವ್ರಿಗೋಸ್ಕರ ನಾವು ಬದುಕಿಲ್ವಲ್ಲ, ನಾವು ನಮಗೋಸ್ಕರ ನಾವು ಬದುಕಬೇಕು ಫಸ್ಟು ಬಿಡು ಅಂತ ಹೇಳ್ಬಿಟ್ಟು ನಾವು ಹಠವಾಗಿ ನಿಂತ್ವಿ. ಆಮೇಲೆ ಎಲ್ಲರನ್ನೂ ಒಂದೊಂದೇ ಸಲ ಒಂದು ಮಾಡ್ದ ಭಗವಂತ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ಹೋಗ್ಬಿಡೋಣ, ಇನ್ನೇನು ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೋಸಂಬರಿ, ಬೀನ್ಸ್ ಪಲ್ಯ, ಆಲೂ ಕಬಾಬು ಮತ್ತು ಒಬ್ಬಟ್ಟು, ಹಪ್ಪಳ, ಡ್ರೈ ಜಾಮೂನು, ಪುಳಿಯೋಗರೆ ಮಾಡಿದರು. ಇದು ರೋಟಿಗೆ ಕರಿ, ಆಮೇಲೆ ಪಕೋಡ, ಪಲಾವು ಮತ್ತು ಮೊಸರು ಬಜ್ಜಿ, ಅನ್ನ ಸಾಂಬಾರಿತ್ತು. ನಾನು ಅನ್ನ ಸಾಂಬಾರು ಹಾಕಿಸ್ಕೊಳ್ಳಿಲ್ಲ, ಬೀಡ, ಐಸ್ ಕ್ರೀಮು, ಬಾಳೆಹಣ್ಣೆಲ್ಲ ಹಾಕಿದ್ರು. ನಾನು ಅನ್ನ ಸಾಂಬಾರು ತಿನ್ನೋಕ್ಕಾಗಲಿಲ್ಲ, ನಂಗೆ ಅದೇ ಹೆವಿ ಆಗೋಯ್ತು ಐಟಮ್ಮು. ಇವಳು ನಮ್ಮ ಮಾವನ ಮಗಳು ತಾಂಬೂಲ ಕೊಡ್ತಿದ್ಲು, ವೀಡಿಯೋ ಮಾಡ್ಕೊತಿದ್ದೆ. ಅದಕ್ಕೆ ನಿನಗೇನಾದರೂ ಹಾಕು, ನೀನು ವ್ಲಾಗ್ಸೆಲ್ಲ ಏನಾದರೂ ಬಂದರೆ ಮಾಡ್ತೀನಿ ನಿನಗೆ ಅಂತ ಅಂದ್ಲು. ನಾನು ಹಂಗೂ ಹಾಕಿದ್ದೀನಿ, ಅದೇನು ಅಂತಳೋ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟು ಮನೆ ಒಳಗಡೆ ಊಟ ಮಾಡಿಕೊಂಡು ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ನಿಂತಿದ್ವಿ. ಆಮೇಲೆ ನಮ್ಮ ಮಾವನ ಮಗ ಏನೇ ಮಾಡಿದ್ರು ಬಿಡಲೇ ಇಲ್ಲ. ಇರಿ ಹೋಗುರಂತೆ, ಇರಿ ಅಂತ ಸಿಕ್ಕಾಪಟ್ಟೆ ಹಿಂಸೆ ಮಾಡಿಬಿಟ್ಟ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಉಳ್ಕೊಂಬಿಟ್ವಿ. ಕೆಳಗಡೆ ಮನೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇದು ಮೇಲ್ಗಡೆ ಮನೆ. ಸುಮಾರಾಗೆ ಒಂದು ಹೋಮ್ ಟೂರ್ ಥರ ಮಾಡಿದ್ದೀನಿ. ಇದು ಎಂಟ್ರೆನ್ಸಿಗೆ ಬರ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಪುಟಾಣಿದೊಂದು ದೇವ್ರ ಮನೆ ಇದೆ, ರೈಟ್ ಸೈಡ್ಗೆ TV ಯೂನಿಟ್ ಇದೆ, ಈ ಕಡೆ ಸೋಫಾ ಇದೆ. ಆಮೇಲೆ ಸೋಫಾದಿಂದ ಹಿಂಗೆ ಒಳಗಡೆ ಹೋದರೆ ಲೆಫ್ಟ್ ಸೈಡ್ಗೆ ಒಂದು ಡೈನಿಂಗ್ ಟೇಬಲ್ ಇದೆ. ಆಮೇಲೆ ಒಳಗಡೆ ಎದುರುಗಡೆನೇ ಕಿಚನ್ ಇದೆ. ಕಿಚನ್ ಒಳಗಡೆ ಬಾಲ್ಕನಿ ಥರ ಈ ಕಡೆ ಇದೆ. ಈ ಕಡೆ ರೈಟ್ ಸೈಡ್ಗೆ ಸ್ಟೋರ್ ರೂಮ್ ಥರ ಅದು ಇದು ಏನೇನೋ ಇಟ್ಕೊಂಡಿದ್ದಾರೆ. ಇದು ಬಾಲ್ಕನಿ ಥರ. ಇಲ್ಲಿ ಫಸ್ಟು ವಾಷಿಂಗ್ ಮಿಷಿನ್ ಇತ್ತು, ಇವಾಗೆಲ್ಲ ಮೇಲ್ಗಡೆ ಫುಲ್ಲು ಜಾಗ ಇದೆಯಲ್ಲ, ಎಲ್ಲ ಅವ್ರದ್ದೇ ಅಲ್ವಾ, ಅದಕ್ಕೆ ಮೇಲ್ಗಡೆ ಏನೋ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಮೇಲೆ ಹೋಗಲೇ ಇಲ್ಲ. ಆಮೇಲೆ ಹಿಂಗೆ ಬರ್ತಾ ಈ ಕಡೆ ಲೆಫ್ಟಿಗೆ ಮತ್ತೆ ತಗೊಂಡ್ರೆ ಈ ಕಡೆ ಲೆಫ್ಟಿಗೆ ಒಂದು ರೂಮ್ ಇದೆ. ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇಲ್ಲಿ ಒಳಗಡೆ. ರೂಮು ವಿತ್ತು ಕಬೋರ್ಡ್ಗಳೆಲ್ಲ ಇದೆ. ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇಲ್ಲಿ ಬಂದು ಈ ಕಡೆ ರೈಟ್ ಸೈಡ್ಗೆ ಇರೋ ರೂಮಲ್ಲಿ ಬಾತ್ರೂಮ್ ಇಲ್ಲ. ಇದು ಲೆಫ್ಟಿಗೆ ಕಾಣಿಸ್ತಿದೆಯಲ್ಲ, ಇದೇ ವಾಶ್ರೂಮು. ಇದೊಂದು ರೂಮ್ ಇದೆ, ಡಬಲ್ ಬೆಡ್ರೂಮು. ಮತ್ತು ಹಾಲ್ ಮಾತ್ರ ಸಿಕ್ಕಾಬಟ್ಟೆ ದೊಡ್ಡದಾಗೈತೆ. ಏನೊಂದು 15 ಜನ ತನಕನೇ ಮಲ್ಕೋಬೋದು. ಹಾಲು ರೂಮ್ಗಳು ಅಷ್ಟೇ ದೊಡ್ಡದಾಗೈತೆ. ಇದೊಂದು ಸುಮ್ಮನೆ ತೊಗೊಂಡೆ. ಕೆಳಗಡೆ ಮನೆ ತೊಗೊಳೋದಕ್ಕಾಗಲಿಲ್ಲ, ಏನಕ್ಕಂದರೆ ಸಿಕ್ಕಾಬಟ್ಟೆ ಜನಗಳಿದ್ರಲ್ವ, ಮಾಡೋದಕ್ಕಾಗಲಿ. ಯಾವಾಗಾದರೂ ಫ್ರೀ ಆದಾಗ ಒಂದು ಸಲ ಬಂದಾಗ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆಮೇಲೆ ಎಲ್ಲ ಕೂತಿದ್ವಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ಫುಲ್ ಎಲ್ಲ ಟಯರ್ಡ್ ಆಗೋಗ್ಬಿಟ್ಟಿದ್ರು ಎಲ್ಲರೂ. ಆಮೇಲೆ ಗಿಫ್ಟೆಲ್ಲ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ಕೊಂಡು ಕೂತಿದ್ರು. ಇದು ಬೆಳ್ಳಿದು ಚೆನ್ನಾಗಿತ್ತು, ಅರಿಶಿನ ಕುಂಕುಮದ ಬಟ್ಲು ಸಖತ್ತಾಗಿತ್ತು. ಫಸ್ಟು ಓಪನ್ ಮಾಡಿದಾಗ ಅವನಿಗೆ ಸಿಕ್ಕಿದ್ದೇ ಬೆಳ್ಳಿ ಅರಿಶಿನ ಕುಂಕುಮದ ಬಟ್ಲು. ಈಗೇನಾದರೂ ಫಂಕ್ಷನ್ಗಳು, ಕಾರ್ಯಕಟ್ಟುಗಳು ಅದು ಇದು ಏನಾದರೂ ಮಾಡಿದಾಗ ಇದೊಂದು ಕ್ಯೂರಿಯಾಸಿಟಿ, ಯಾರು ಏನು ಹಾಕಿರ್ತಾರೆ, ಯಾರು ಏನು ಮಾಡಿರ್ತಾರೆ ಅನ್ನೋದೊಂದು ನೋಡಬೇಕು ಅನ್ನೋದೇ ಒಂದು ಜಾಸ್ತಿ ಕ್ಯೂರಿಯಾಸಿಟಿ. ಅದಕ್ಕೆ ಫಸ್ಟು ಎಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಟಯರ್ಡ್ ಆಗಿದ್ದೀವಿ ಅನ್ನೋದು ಯಾರಿಗೂ ಪ್ರಜ್ಞೆನೇ ಇಲ್ಲ. ಫಸ್ಟು ನೋಡ್ಬಿಡ್ಬೇಕು, ಅದು ಕಾಮನ್, ಅದು ಎಲ್ಲರಿಗೂ ಬರೋದದು. ಇದು ಕ್ಯಾಪ್ಸಿಕಮ್ ಡಬ್ಬದ ಥರ ಇತ್ತು, ಗ್ಲಾಸ್ ಬಾಕ್ಸು, ಕಂಟೈನರ್ಗಳು 3 ಪ್ಯಾಕ್ ಆಫ್ 3 ಇತ್ತು ಗ್ಲಾಸ್ದು. ಹಂಗೆ ನೆಕ್ಸ್ಟು ಇನ್ನೊಂದು ಓಪನ್ ಮಾಡ್ತಾ ಇದ್ದ. ಇದರಲ್ಲಿ ಬಂದು ಕಾಫಿ ಕಪ್ಪಿತ್ತು, ಸ್ಮಾಲ್ ಕಾಫಿ ಕಪ್ಪಿತ್ತು, ಚೆನ್ನಾಗಿತ್ತು, ಅದು ಕ್ವಾಲಿಟಿ ಎಲ್ಲ ಸೂಪರಾಗಿತ್ತು. ನೆಕ್ಸ್ಟು ಇನ್ನೊಂದು ಗಿಫ್ಟ್ ಓಪನ್ ಮಾಡ್ತಿದ್ದ, ಅದು ಬಂದು ಸಖತ್ತಾಗಿತ್ತು. ಅದು ಮಾತ್ರ ಪ್ರತಿಯೊಬ್ಬರಿಗೂ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತದು. ಅದು ಬೆಳ್ಳಿದು ಸಿಲ್ವರ್ದು ಕೋಟಿಂಗ್, ಅದು ಚೆನ್ನಾಗಿತ್ತು. ಶಿವ, ಪಾರ್ವತಿ ಮತ್ತು ಗಣೇಶ ಮತ್ತು ಷಣ್ಮುಗ ಇಷ್ಟಿತ್ತು, ಚೆನ್ನಾಗಿತ್ತು. ಮತ್ತು ಇದು ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಎಲ್ಲರಿಗೂ. ನೋಡಿ ಈ ಥರ ಇತ್ತು, ಶಿವ, ಪಾರ್ವತಿ, ಷಣ್ಮುಗ, ಈ ಕಡೆ ಬಂದು ಗಣೇಶ. ಬೆಳ್ಳಿದು ಇದು ನೋಡೋದಕ್ಕೆ ನಿಮ್ಗೆ ಚಿಕ್ಕದಾಗಿ ಕಾಣಿಸ್ತೈತೆ, ಬಟ್ ದೊಡ್ಡದಾಗೆ ಐತೆ, ಚೆನ್ನಾಗಿತ್ತು.
ಆಮೇಲೆ ನೆಕ್ಸ್ಟು ಇನ್ನೊಂದು ಓಪನ್ ಮಾಡ್ತಿದ್ದ, ಅದರಲ್ಲಿ ಬಂದು ಕಪ್ಪೇನೋ ಇತ್ತು ಅಂತ ಅನಿಸುತ್ತೆ. ಅದರಲ್ಲಿ ಬೌಲು ಕಪ್ಪಲ್ಲ, ಬೌಲು ಕಾಸ್ಟ್ಲಿದು ಬೌಲು. ಅದು ಕೂಡ ಡಿಸೈನಾಗಿ ಚೆನ್ನಾಗಿತ್ತು, ಅದು ಇಷ್ಟ ಆಯಿತು ಎಲ್ಲರಿಗೂ. ಹೊಸ್ದಾಗಿ ಮನೆ ಮಾಡಿರೋದು ಆ ಥರ ಎಲ್ಲ ಕೊಟ್ಟಾಗ ಸಿಕ್ಕಿದಾಗ ಒಂದು ಏನಾದರೂ ಯೂಸ್ ಆಗುತ್ತೆ. ಯೂಸ್ ಆಗದೇ ಇರೋ ಐಟಮ್ಗಳು ಅಂತ ಅಂದರೆ ಏನೂ ಇರಲ್ಲ, ಎಲ್ಲ ಯೂಸ್ ಆಗೋ ಐಟಮ್ಗಳೇ. ಕಾಸ್ಟ್ಲಿಯಾಗಿ ಚೆನ್ನಾಗಿತ್ತು ಈ ಥರ ಕಪ್ಪು. ಒಂದೊಂದು ಕಪ್ಪು ಒಂದೊಂದು ಥರ ಡಿಸೈನ್ ಇತ್ತು, ಚೆನ್ನಾಗಿತ್ತು. ಒಟ್ಟಿನಲ್ಲಿ ಕ್ವಾಲಿಟಿ ಎಲ್ಲ ಸಖತ್ತಾಗಿತ್ತು. ನೆಕ್ಸ್ಟು ಅದಾದಮೇಲೆ ಇದು ಓಪನ್ ಮಾಡ್ತಿದ್ದ. ಇದು ಬಂದು ಸೆಲೋ ಕಂಪ್ನಿದು ಮಾಮೂಲಿ ಡಿನ್ನರ್ ಸೆಟ್ ಬರುತ್ತಲ್ಲ, 6 ಪ್ಲೇಟ್ಸು ಮತ್ತು ಕಪ್ಸು, ಬೌಲು, ಆಮೇಲೆ ಸ್ಮಾಲ್ ಪ್ಲೇಟ್ಸು, ಆ ಥರ ಎಲ್ಲ ಬರುತ್ತಲ್ವ. ಅದು 12 ಪೀಸು, ಅದೆಷ್ಟೋ ಪೀಸು 24 ಪೀಸು ಎಷ್ಟೋ ಇತ್ತು ಅಂತ ಅನಿಸುತ್ತೆ. ಚೆನ್ನಾಗಿತ್ತು, ಫುಲ್ಲು ಡಿನ್ನರ್ ಸೆಟ್ಟು ಚೆನ್ನಾಗಿತ್ತು. ಇದನ್ನು ಸದ್ಯಕ್ಕೆ ಓಪನ್ ಮಾಡಲಿಲ್ಲ, ಬರೀ ಪ್ಯಾಕೆಟ್ ಅಷ್ಟೇ ಓಪನ್ ಮಾಡಿದ್ದು. ಅದೇನು ಅಂತ ಗೊತ್ತಾಯ್ತಾ, ಡಿನ್ನರ್ ಸೆಟ್ಟು ಅಂತ ಗೊತ್ತಾಯ್ತಲ್ವ, ಫುಲ್ ಓಪನ್ ಮಾಡಲಿಲ್ಲ. ಆಮೇಲೆ ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ನೆಕ್ಸ್ಟು ಇಲ್ಲಿ ನೋಡಿ ತೋರಿಸ್ತಿದ್ದೀನಿ. ಈ ಥರ ಬೌಲ್ಗಳು ದಪ್ಪದು ದೊಡ್ಡದು 2 ಬೌಲ್ ಇತ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಈಗ ನಮ್ಮ ಮಾವನ ಸೊಸೆ ಓಪನ್ ಮಾಡ್ತಿದ್ದಾಳಲ್ಲ, ಅದು ಚೆನ್ನಾಗಿತ್ತು. ಅದು ದೊಡ್ಡದಾಗೈತೆ, ಕೃಷ್ಣ ರುಕ್ಮಿಣಿ ಅಂತ ಅನಿಸುತ್ತದು. ದೊಡ್ಡದಾಗಿ ಚೆನ್ನಾಗಿತ್ತು, ಡಿಸೈನ್ ಮಾತ್ರ ಸೂಪರಾಗಿತ್ತು. ಇದು ಕೂಡ ಎಲ್ಲರಿಗೂ ಇಷ್ಟ ಆಯಿತು, ಚೆನ್ನಾಗಿತ್ತು ದೊಡ್ಡದಾಗಿ. ಮನೆಗೆ ಒಳ್ಳೆ ಅದೇ ಹೈಲೈಟಾಗಿ ಕಾಣೋ ಥರನೇ ಇತ್ತು. ಈಗ ಓಪನ್ ಮಾಡ್ತಾನೆ ತೋರಿಸ್ತೀನಿ ನೋಡಿ ಸಕ್ಕತ್ತಾಗಿತ್ತು ಮಾತ್ರ. ಇದು ಇಷ್ಟ ಆಯಿತು ಎಲ್ಲರಿಗೂ. ಇವಾಗ ಫುಲ್ಲು ನೋಡಿ ಇಲ್ಲಿ ಈ ಥರ ಇತ್ತು, ಚೆನ್ನಾಗಿತ್ತು. ಶೈನಿಂಗಾಗಿ ಚೆನ್ನಾಗಿತ್ತು. ಆಮೇಲೆ ಲಾಸ್ಟಲ್ಲಿ ಮುಯ್ಯೆಲ್ಲ ತೆಗೆದು ಮುಯ್ಯೆಲ್ಲ ಲೆಕ್ಕ ಹಾಕ್ತಿದ್ರು. ಪರವಾಗಿಲ್ಲ, ಬಿದ್ದಿತ್ತು ಮುಯಿ ಕೂಡ. ಜಾಸ್ತಿ ಜನಕ್ಕೇನು ಹೇಳಿರಲಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿ ಬಿದ್ದಿತ್ತು. ಆಮೇಲೆ ಎಲ್ಲ ಮಧ್ಯಾಹ್ನದ್ದೇ ಎಲ್ಲ ಊಟ ಎಲ್ಲ ಮಿಕ್ಕಿತ್ತಲ್ವ, ಅದಕ್ಕೆ ಅದನ್ನೇ ತಿಂದ್ಬಿಟ್ಟು ಎಲ್ಲ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೇ ಉಳಿದಿದ್ದೆ ಎಲ್ಲರೂ ತಿಂದ್ವಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.